ಹೌದಣ್ಣ. ಈ ತಿಂಗಳು 30ನೇ ತಾರೀಕು ತಂಗಿಯ ಮದುವೆ ಮಾಡ್ಲಿಕ್ಕೆ ಒಳ್ಳೆಯ ಮುಹೂರ್ತವಿದೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನಣ್ಣ? ತಮ್ಮ, ನೀನೇನೇ ಮಾಡಿದ್ರು ನಮ್ಮ ಮನೆ ಒಳ್ಳೇದಕ್ಕೆ ಮಾಡ್ತೀಯ. ಅವಳಿಗೂ ಮದುವೆ ವಯಸ್ಸು ಬಂದಿದೆ, ಎಷ್ಟು ದಿನ ಬಿಡುವುದು? ಅವಳ ಮದುವೆ ಮಾಡಿ ನಮ್ಮ ಭಾರವನ್ನು ಕಡಿಮೆ ಮಾಡಿಕೊಳ್ಳೋಣ. ಹಾ, ಶಿವಾನಂದನಿಗೆ ಈ ವಿಷಯನು ಹೇಳಿ ಬರಿಬೇಕಾಗಿತ್ತಲ್ಲ. ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದೇನಣ್ಣ. ಹಾ, ಅವನೇ ಬಂದು ಬಿಟ್ಟ ನೋಡೋಣ. ಹೌದು ವೀರು, ಬರಲು ಹೇಳಿದೆಯಲ್ಲ ಕಾರಣ. ನೋಡು ಶಿವಾನಂದ್, ಇದೇ ತಿಂಗಳು 30ನೇ ತಾರೀಕು ಒಳ್ಳೆ ಮುಹೂರ್ತವಂತೆ. ಮದುವೆ ಫಿಕ್ಸ್ ಮಾಡಿದ್ದೇವೆ. ಎಲ್ಲ ನಿನ್ನ ಕೆಲಸವನ್ನು ಬದಿಗಿಟ್ಟು ಮದುವೆ ತಯಾರಿ ನಡೆಸಿಕೋ. ತಯಾರಿ ನಡೆಸಿಕೊಳ್ಳಲು ಏನಿದೆ, ಎಲ್ಲವೂ ಮುಂದೆ ನಿಂತು ನೀವೇ ಮಾಡಿ ಕೊಡ್ತಿರುವಾಗ ನನಗೆ ಅಂತ ನೀವು ಏನು ಕೊಡೋದು ಬೇಡ. ನಾನು ಚೆನ್ನಾಗಿರ್ಲೆಂದು ಹರಿಸಿದರೆ ಅಷ್ಟೇ ಸಾಕು. ಶಿವಾನಂದ, ಹಾಗಂದ್ರೆ ಹೇಗೆ ಶಿವಾನಂದ್? ಆ ದೇವರು ನಮಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಅಷ್ಟರ ಮಟ್ಟಿಗೆ ನಾವು ಮಾಡಲೇಬೇಕು. ಹಾ ತಮ್ಮ ಇರು, ರಾಯಣ್ಗೆ ಆದ್ರೂ ಹೇಳಿ ಬರ್ಬೇಕಾಗಿತ್ತಲ್ಲ. ಈಗ ತಾನೇ ಬೆಂಗಳೂರಿನಿಂದ ಬಂದಿದ್ದಾನಂತೆ. ಅವನ ಗೆಳೆಯನ ಮುಂದೆ ಹೇಳಿ ಕಳಿಸಿದ್ದೇನೆ. ತಮ್ಮ, ನೀನು ಹೇಳಿ ಕಳಿಸಿದ್ರಿ ಅವನು ಬರ್ಬೇಕಲ್ಲ. ಕೂತಾಗಿ ನೀನೇ ಹೋಗಿ ಹೇಳಿ ಬರ್ಬೇಕಾಗಿತ್ತು. ಕೊನೆಯ ಪಕ್ಷ ಮನೆಯ ಹೊರಗೆ ನಿಂತು ವಿಷಯವನ್ನಾದ್ರೂ ತಿಳಿದುಕೊಂಡು ಹೋಗಂತ ಹೇಳಿದ್ದೀನಣ್ಣ. ಅಣ್ಣ, ಏಕೆ ಎಲ್ಲರೂ ಸೇರಿದ್ದಿರಲ್ಲ? ಕಾರಣವೇನು? ತಮ್ಮ, ಈ ತಿಂಗಳು 30ನೇ ತಾರೀಕು ತಂಗಿಯ ಮದುವೆ. ಅದಕ್ಕೆ ನಿನಗೆ ಹೇಳಿ ಕಳಿಸಿದ್ದೆ. ತುಂಬಾ ಸಂತೋಷವಾಯಿತು. ಇರುವಳು ಒಬ್ಬಳು ತಂಗಿ, ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿ. ರಾಯಣ್ಣ, ಒಳಗಾದರೂ ನಡೆಯೋ. ಎಲ್ಲರೂ ಸೇರಿ ಏನು ಮಾಡಬೇಕೆಂದು ವಿಚಾರ ಮಾಡೋಣ. ಅಣ್ಣ, ನಾನೊಮ್ಮೆ ನಿರ್ಧಾರ ಕೈಗೊಂಡರೆ ಅದನ್ನು ಸಾಧಿಸುವವರೆಗೂ ನನಗೆ ನೆಮ್ಮದಿ ಇರುವುದಿಲ್ಲ. ನೀನೇನು ಹೆದರಬೇಡಣ್ಣ. ಸದ್ಯ ನನ್ನ ವಿಷಯ ಬಿಟ್ಟು ಮುಂದೇನು ಮಾಡಬೇಕು ಅದನ್ನು ಮಾಡಿ. ಶಿವಾನಂದ, ಖರ್ಚಿನ ಬಗ್ಗೆ ನೀನೇನು ಯೋಚಿಸಬೇಡ. ಅದರ ವ್ಯವಸ್ಥೆಯನ್ನು ನಾನು ಮಾಡಿಸುತ್ತೇನೆ. ನಾನಾಗಲೇ ಹಣದ ವ್ಯವಸ್ಥೆ ಮಾಡಿದ್ದೇನೆ. ಲಗ್ನ ಪತ್ರಿಕೆ ಹಾಕುವುದೊಂದೇ ಬಾಕಿ. ರಾಯಣ್ಣ, ನೀನೇ ಮುಂದೆ ನಿಂತು ಲಗ್ನ ಪತ್ರಿಕೆಯನ್ನು ಹಾಕು. ನಾನು ಅಣ್ಣನನ್ನು ಕರೆದುಕೊಂಡು ಹಣವನ್ನು ಇಸಿದುಕೊಂಡು ಬರುತ್ತೇನೆ. ವೀರು, ನೀವು ಹೋಗಿ ಬನ್ನಿ. ನಾನು ನಮ್ಮ ಸಾಹುಕಾರನಿಗೆ ಭೇಟಿಯಾಗಿ ಹಣ ಇಸಿದುಕೊಂಡು ಬರ್ತೇನೆ. ಶಿವಾನಂದ್, ನಿಲ್ಲಪ್ಪ. ಇದೇ ಸಂತೋಷದಲ್ಲಿ ಎಲ್ಲರೂ ಹಾಡಿನಲ್ಲಿಯೋಣ. ಸುಜಾತ, ಸುಜಾತ, ಬಾರಮ್ಮ. ಏನಣ್ಣ ಕೂಗಿದೆಯಲ್ಲ? ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಹಾಡೋಣ. ಆಗ್ಲಿ ಅಣ್ಣ. ಜೈನಿನ ಗೂಡು ನಾವೆಲ್ಲ ಪೀಪಿ ಓದುವ ಒಪ್ಪಲ್ಲದವನು ಬರೆಯುವ ಒಪ್ಪಲ್ಲ ಪೀಪಿ ಓದುವ ಒಪ್ಪಲ್ಲದವನು ಬರೆಯುವ ಒಪ್ಪಲ್ಲ ಹಾಡುವ ಒತ್ತೈದರೆಲ್ಲ ಸೇರುವ ಒತ್ತೈದರೆಲ್ಲ ಹರಿಸುವ ನನ್ನ ತಂದೆಯ ಮದುವೆ ನನ್ನ ತಂದೆಯ ಮದುವೆ ಜೋರು 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 ಬಲಗಾಲ ಜೋರು ಜೋರು.
ನೀರು ತೋರದೆ ಬೇರೆ ದಾರಿ ಕಾಣದೆ ಕನ್ಯಾದಾನ ಮಾಡಿ ಕಲಿಸುವ ಮುತ್ತಣ್ಣ ಬೀಗು ಹೂಡುವ ಮುತ್ತಣ್ಣ ಡೋಲು ಬಡಿಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದೆಯರೆಲ್ಲ ಹರಿಸುವ ನನ್ನ ತಂಗಿಯ ಮಗುವೇ ನನ್ನ ತಂಗಿಯ ಮಗುವೇ ಜೋರು 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 ಜೋಡು ಜೋರು 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 ನಮಗಾರು ಜೋರು ಜೋರು ವೀರು, ನಾನು ಹೋಗಿ ಬರ್ತೇನೆ. ರಾಯಣ್ಣ, ನಾವು ಕೂಡ ಹಣ ದೇವಸ್ಥಾನ ಮಾಡಿಕೊಂಡು ಬರ್ತೀವಪ್ಪ. ಆಯ್ತಣ್ಣ, ಹೋಗಿ ಬಾ. ಇದೇನಣ್ಣ ಹೊರಗಡೆ ನಿಂತೆ ಮಾತನಾಡ್ತಾ ಇದೆಯಲ್ಲ, ಬಾರು ಸ್ವಲ್ಪ ಆದ್ರೂ ಊಟ ಮಾಡುವಂತೆ. ಬೇಡಮ್ಮ ತಂಗಿ, ಬೇಡ. ಹಸಿವಿನ ಚಿಂತೆಯ ಬಾಧೆ ಹಾರಿ ಹೋಗಿದೆ. ನೋಡಮ್ಮ, ನೀನು ಮದುವೆಯಾಗಬೇಕಾದವಳು. ಅಲ್ಲಣ್ಣ, ಮನೆಯ ಕೆಲಸವನ್ನು ಸ್ವಲ್ಪ ವೀರನಿಗೂ ಹಚ್ಚು. ಹಾಗಲ್ಲಣ್ಣ, ಯಾವಾಗ ನೋಡಿದ್ರು ನನ್ನ ಮದುವೆ ಚಿಂತೆನೇ ನಿಮ್ಗೆ ಆಗಿದೆಯಲ್ಲ. ಅಲ್ಲಣ್ಣ, ನಾನಿನ್ನೂ ಓದ್ಬೇಕು, ಆದಷ್ಟು ಬೇಗ ಮದುವೆ ಮಾಡ್ತೀನಿ ಅಂದ್ರೆ ಹೇಗಣ್ಣ ಅದು? ಅಯ್ಯೋ ಹುಚ್ಚಿ, ಶಿವಾನಂದನಿಗೂ ಅಡಿಗೆ ಸಮಸ್ಯೆಯಾಗಿದೆ. ಪಾಪ, ಅವನ ಕಷ್ಟವನ್ನು ನಾವು ಕೇಳಬೇಕು ತಾನೇ. ನೋಡಮ್ಮ, ನಾನು ಮದುವೆ ಆಮಂತ್ರಣ ಹಾಕಲಿಕ್ಕೆ ಮೈಸೂರಿಗೆ ಹೊರಟಿರುವೆ. ನಾನಿನ್ನು ಬರ್ತೀನಮ್ಮ. ಇವರು ನನ್ನ ಮದುವೆ ಮಾಡ್ಬೇಕಂತೂ ನಿರ್ಧಾರ ಮಾಡಿದ್ದಾರೆ. ನಾನ್ ನೋಡಿದ್ರೆ ಆ ಧರ್ಮದಾಸನಿಗೆ ಮಾತು ಬೇರೆ ಕೊಟ್ಟಿದ್ದೇನೆ. ಇರ್ಲಿ, ಅವರಿಗೆ ಭೇಟಿಯಾಗಿ ನಾನು ಮಾತಾಡ್ಲೇಬೇಕು.